ನೋವನ್ನೇ ನೆನಪಿಸಿಕೊಂಡು, ಅಂದರೆ ಆಗ ನೋವಾಗುವುದಕ್ಕೆ ದುಃಖ ಅಂತ ಹೆಸರು. ಆ ದುಃಖವನ್ನೇ ಮತ್ತೆ ನೆನೆದು ನೆನೆದು ಮುಂದಕ್ಕೆ ಅದನ್ನೇ ಚಿಂತಿಸಿ, ಗಾಯ ಆಗಿ ಎಷ್ಟೋ ದಿವಸ ಆಗಿದೆ, ಬೈದು ಎಷ್ಟೋ ದಿವಸ ಆಗಿದೆ, ಬಿದ್ದೆಷ್ಟೋ ದಿವಸ ಆಗಿದೆ, ಅಪಮಾನ ಆಗಿದೆ ಎಷ್ಟೋ ದಿವಸ ಆಗಿದೆ, ಈಗ ನೆನೆದು ಕಣ್ಣೀರಿಡ್ತಾರಲ್ವ, ಅದು ಶೋಕ. ಆದ ಹೊತ್ತಿಗೊಂದು ಕಣ್ಣಲ್ಲಿ ತಡಿಲಿಕ್ಕಾಗದ ವ್ಯಥೆ ಆಗುತ್ತಲ್ವ, ಅದು ಆ ಕ್ಷಣದಲ್ಲಿ ಆದ ಘಟನೆಗೆ ಅದು ದುಃಖ. ಯಾರು ಶೋಕವನ್ನು ಅನುವರ್ತಂತೆ ನಿರಂತರ ಆ ಹಳೆಯ ಘಟನೆಯನ್ನೇ ಮರುಕಳಿಸಿ ಹಾಕಿ ಮತ್ತೆ ಮತ್ತೆ ಆ ಗಾಯದ ಅದು ಗುಣ ಆಗ್ತಾ ಇರುತ್ತೆ, ತುರಿಸ್ಬೇಕು ಅಂತ ಅನಿಸುತ್ತೆ. ಮತ್ತೆ ತುರಿಸಿದಾಗ ಕೀವಾಗಿ ಮತ್ತೆ ಗಾಯ ಆಗಿ ಅದು ನೆತ್ತರು ಕಾರಿ ಅವನನ್ನೇ ಕೊಲ್ತಾ ಬರುತ್ತೆ. ಅದು ಅವನಿಗೆ ಅರ್ಥ ಆಗಲ್ಲ. ತುರಿಸುವಾಗ ಅದು ಭಾರಿ ಸುಖ ಅಂತ ಅನ್ನಿಸುತ್ತೆ, ಆದರೆ ಅದು ಅವನ ಹೃದಯದ ಆಳದ ತನಕ ಇಳಿಯುತ್ತೆ. ಅದರಿಂದಾಗಿ ಯಾರು ಶೋಕವನ್ನು ಮತ್ತೆ ಮತ್ತೆ ಮರುಕಳಿಸಿ ತನ್ನ ತಲೆಯೊಳಗೆ ತಂದುಕೊಂಡು ದುಃಖಕ್ಕೆ ತಾನೇ ತನ್ನನ್ನು ಈಡು ಮಾಡಿಕೊಳ್ತಾ ಇರ್ತಾನೋ ನಲಭತೆ, ಅವನು ಯಾವತ್ತೂ ಸುಖವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗ ಇರುವ ಸುಖದ ಬಗ್ಗೆ ನೆನಪು ಅವನಿಗೆ ಉಳ್ಕೊಳ್ಳಿಕ್ಕೆ ದುಃಖದ ಮೂಟೆಯ ತಲೆ ಮೇಲೆ ಹೊತ್ತು ಬಿದ್ದದ್ರಿಂದ ಕಣ್ಣು ಮಂಜುಗಟ್ಟಿದೆ, ಹೊಸತನ್ನು ಕಾಣುವ ಶಕ್ತಿಯೂ ಇಲ್ಲ, ಈಗ ಅನುಭವದ ಎಚ್ಚರದಲ್ಲೂ ಇಲ್ಲದೆ ಭೂತದಲ್ಲಿಯೇ ಭವಿಷ್ಯ ಕಾಲಕ್ಕೂ ಭೂತವಾಗಿಯೇ ಬಿಡ್ತಾನವನು. ಅದರಿಂದಾಗಿ ಸುಖ ಅನ್ನೋದು ವರ್ತಮಾನದಲ್ಲಿ ಯಾರು ಅನುಭವಿಸ್ತಾನೋ ಅವನು ಯೋಗಿ. ಯಾವಾಗಲೂ ನಾಳೆ ಸುಖ ಆದೀತು ಅಂತ ಕಾಯುವವನು, ನಿನ್ನೆ ಸುಖ ಆಗಿತ್ತು ಎಂಥ ದೊಡ್ಡ ಸಾಧನೆ ಮಾಡಿದ್ದೆ ಅಂತ ಹೇಳಿಕೊಳ್ಳುವವನು ವರ್ತಮಾನದ ಸುಖದಲ್ಲಿ ಬಹಳ ಕಮ್ಮಿ ಬದುಕ್ತಾನೆ. ಅದನ್ನು ಅವನು ಸುಗ್ರೀವ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾನೆ. ಅಭಿಪನ್ನಸ್ಯ ಜೀವಿತೇ ಚಾಪಿ ಸಂಶಯ. ಶೋಕದ ಹಿಂದಿನ ಘಟನೆಗಳಿಗೆ ಬಲಿಯಾದವನು ಬದುಕಿಯೂ ಕೂಡ ಯಾರೋ ನನ್ನ ಬದುಕಿದ್ದಾನೆ ಅಂತ ಹೇಳುವುದಕ್ಕೆ ಬೇಕಾದ ಲಕ್ಷಣಗಳು ಅವನಲ್ಲಿ ಯಾವುದು ಉಳಿಯಲ್ಲ. ನಿರಂತರ ಸಹಜವಾಗಿ ನಮ್ಮಲ್ಲಿ ನಾವು ಮಾತುಗಳಲ್ಲಿ ಗಮನಿಸಿದರೆ ಹೇಗಿದ್ದೀರಿ, ಬಹಳ ಕಮ್ಮಿ ಜನ ಹೇಳ್ತಾರೆ ನಾನು ಚೆನ್ನಾಗಿದ್ದೇನೆ ಅಂತ. ಯಾವಾಗ ಮಾತಾಡುವಾಗಲೂ ಇದೇನೆ ನೋಡಿ, ಹೀಗೆ ಆಗ್ತಾ ಇದೆ, ಹೀಗೆ ಅವ್ಯವಸ್ಥೆ ಏನೋ ಒಂದು ಆಗ್ತಾ ಇದೆ, ಜೀವನ ಸಾಗಬೇಕಲ್ಲ, ಎಲ್ಲ ಅರೆದನಿಯಲ್ಲೇ ಮಾತನಾಡುವ ದುಸ್ಥಿತಿ. ಧೈರ್ಯ ಮತ್ತು ಜ್ಞಾನ ಇಲ್ಲದೆ ಇದ್ದಾಗ ನಮ್ಮ ಮಾತುಗಳಲ್ಲಿ ಯಾವತ್ತೂ ಕುಸಿತ ಅನ್ನೋದು ನಿರಂತರ. ಅದು ಆ ಕುಸಿತಕ್ಕೆ ನಾವು ಒಳಗಾಗಬಾರ್ದು ಅನ್ನುವ ಮಾತುಗಳಿಗೆ ಸುಗ್ರೀವ ಒಳ್ಳೆಯ ಇದು ರಾಮನಿಗೆ ಗೊತ್ತಿಲ್ಲ ಅಂತಲ್ಲ, ನಮಗೆ ವಾಲ್ಮೀಕಿಗಳು ನಮಗೆ ಹೇಳ್ತಾ ಇರುವ ಮಾತು. ರಾಮ ಮನುಷ್ಯನಾಗಿ ಕಂಡ ಸಂಗತಿಗಳು ನರವತ್ ಪ್ರವೃತ್ತಿ ನಮಗಾಗಿ, ನಮ್ಮ ಉದ್ದೇಶಕ್ಕಾಗಿ, ಇದೆಲ್ಲ ನಮಗೆ ಕೊಡುವ ಪಾಠ. ಹಾಗೆ ಅವನು